ಓಕೆ, ನೆಕ್ಸ್ಟ್ ಕ್ಷೇತ್ರ ಇದು ಬೆಂಗಳೂರಿನ ಸೌತ್ ಎಂಡ್ ಕ್ಷೇತ್ರ. ಇದು ಸೌತ್ ಎಂಡ್ ಕ್ಷೇತ್ರ, ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ ಅಲ್ಲ, ಸೌತ್ ಎಂಡ್ ಕ್ಷೇತ್ರ ಅಂದ್ರೆ ಬೆಂಗಳೂರಿನ ದಕ್ಷಿಣದ ಕ್ಷೇತ್ರ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಜಿಗಳಿ, ಬನ್ನೇರುಘಟ್ಟ ಅಂತಹ ಪ್ರದೇಶಗಳನ್ನ ಅಂದ್ರೆ ಒಂದಿಷ್ಟು ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರನ ಹೊಂದಿರುವಂತಹ ಕ್ಷೇತ್ರದಲ್ಲಿ ಇದು ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರ. ಸೊ ಬೆಂಗಳೂರು ದಕ್ಷಿಣ ಕ್ಷೇತ್ರ 2023ರ ವಿಧಾನಸಭಾ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಎಸ್ 2023 ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಎಂ ಕೃಷ್ಣಪ್ಪ ಸೊ ಅಲ್ಲಿ ಸತತವಾಗಿ ಗೆಲ್ತಾ ಇದ್ದಾರೆ. 2023ರಲ್ಲೂ ಕೂಡ ಕೃಷ್ಣಪ್ಪ ಅವರು ವಿನ್ ಆಗಿದ್ರು. 1,96,220 ಮತವನ್ನ ಪಡ್ಕೊಂಡಿದ್ರು. ಆಲ್ಮೋಸ್ಟ್ 50ಕ್ಕೂ ಹೆಚ್ಚು ಪರ್ಸೆಂಟ್ ವೋಟ್, 51% ವೋಟ್ ಶೇರನ್ನ ಎಂ ಕೃಷ್ಣಪ್ಪ ಪಡ್ಕೊಂಡಿದ್ರು ಬಿಜೆಪಿ ಅಭ್ಯರ್ಥಿ. ಇನ್ನು ಆರ್ ಕೆ ರಮೇಶ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು. 1,46,000 ಮತವನ್ನ ಪಡ್ಕೊಂಡಿದ್ರು. 38% ವೋಟ್ ಶೇರನ್ನ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಪಡ್ಕೊಂಡಿದ್ರು. ಉಳಿದಂತೆ ಜೆಡಿಎಸ್ ನ ಅಭ್ಯರ್ಥಿ ರಾಜಗೋಪಾಲ್ ರೆಡ್ಡಿ 24,000 ಮತವನ್ನ ಪಡ್ಕೊಂಡಿದ್ರು. ರಾಜಗೋಪಾಲ್ ರೆಡ್ಡಿ ಕೇವಲ 6% ವೋಟು. ಸೊ ಎಂ ಕೃಷ್ಣಪ್ಪ ಬೆಂಗಳೂರು ಸೌತ್ ಅಂದ್ರೆ 2008ರಿಂದ ಈ ಕ್ಷೇತ್ರ ಏನು ಪುನರ್ವಿಂಗಡಣೆ ಆದ ನಂತರ ಸೋತ ಇಲ್ಲ ಎಂ ಕೃಷ್ಣಪ್ಪ ಅವರೇ ಅಲ್ಲಿ ಸತತವಾಗಿ 2008, 2013, 2018, 2023 ಬಿಜೆಪಿ ಹವಾ ಎಂ ಕೃಷ್ಣಪ್ಪ ಅವರು ಬಂದಾಗಿಂದ ಸತತವಾಗಿ ಬಿರುಗಾಳಿಯಂತೆ ಬೀಸ್ತಾ ಇದೆ. ಕಾಂಗ್ರೆಸ್ಗೆ ಇದು ಒಂದು ರೀತಿ ಕಬ್ಬಿಣದ ಕಡಲೆ ಆಗಿರುವಂತಹ ಕ್ಷೇತ್ರ. ವಿಧಾನಸಭಾ ಚುನಾವಣೆಯಲ್ಲಿ ಕಂಟಿನ್ಯೂಸ್ಲಿ 4 ಬಾರಿ ಎಂ ಕೃಷ್ಣಪ್ಪ ಅವರು ಗೆದ್ದಿದ್ದು. ಪಾಪ ಆರ್ ಕೆ ರಮೇಶ್ ಅವರು ಕಂಟಿನ್ಯೂಸ್ ಆಗಿ 3 ಬಾರಿ ಸೋತಿದ್ದಾರೆ. ಸೊ 3 ಬಾರಿ ಸೋತಿದ್ದರೂ ಕೂಡ ಅವ್ರಿಗೆ ಯಾಕೆ ಅನುಕಂಪದ ಒಂದು ಓಟ್ಸ್ ಬಂದಿಲ್ಲ, ಐ ಡೋಂಟ್ ನೋ. ರಾಜಗೋಪಾಲ್ ರೆಡ್ಡಿ ಲಾಸ್ಟ್ ಟೈಮ್ ಟಿಕೆಟ್ ಕೇಳಿದ್ರು, ಕಾಂಗ್ರೆಸ್ ನ ಕೇಳಿದ್ರು, ಕೊಡ್ಲಿಲ್ಲ ಅವ್ರಿಗೆ. ಕೊನೆ ಕ್ಷಣದಲ್ಲಿ ಜೆಡಿಎಸ್ ಬಂದು ನಿಂತ್ಕೊಂಡ್ರು, ಬಟ್ ಓಟ್ ತಗೊಂಡ್ರು ಅವರು ರೆಬಲ್ ಆಗಿ ಜೆಡಿಎಸ್ ಬಂದು ಟಿಕೆಟ್ ನಿಂತ್ಕೊಂಡ್ರು ರಾಜಗೋಪಾಲ್ ರೆಡ್ಡಿ. ಈಗ ಮತ್ತೆ ಸೋತ್ ಮೇಲೆ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ ಅವರು. ಓಕೆ, ಆಲ್ ರೈಟ್. ಗೋಪಾಲ್ ರೆಡ್ಡಿ ಅವರು ಮತ್ತು ರಮೇಶ್ ಅವರು ಒಂದಾಗಿದ್ದಾರೆ. ಒಂದ್ ಸ್ವಲ್ಪ ಏನಾದ್ರೂ ಚಾನ್ಸಸ್ ಫೈಟ್ ಇತ್ತು ಏನೋ. ಬಟ್ ಏನೇ ಆಗ್ಲಿ ಎಂ ಕೃಷ್ಣಪ್ಪ ಅವರು ಒಂಥರ ಯಾರ ಸುದ್ದಿಗೂ ಹೋಗದೆ. ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸೋಲೋದಕ್ಕೂ ಕೂಡ ಈ ಕ್ಷೇತ್ರ ಕೂಡ ಬೆಂಗಳೂರು ದಕ್ಷಿಣ ಯಾಕೆ ಅಂದ್ರೆ ಅದು ಬಿಡಿ, ಅದು ಒಂಥರ 1 ಲಕ್ಷಕ್ಕೂ ಹೆಚ್ಚು ಲೀಡ್ ಬಂತಿಲ್ಲ. ಎಸ್, ಬೆಂಗಳೂರು ದಕ್ಷಿಣ ವಿಧಾನಸಭೆಯಲ್ಲಿ 49,000 ಅವ್ರ ಲೀಡ್ ಬಂದಿತ್ತು. ಲೋಕಸಭೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಲೀಡ್ ಬಂತು. ಎಸ್, ಹಾಗೆ ನೋಡಿದ್ರೆ ಲೋಕಸಭೆ ಚುನಾವಣೆ, ಇವಾಗ ಲೋಕಸಭೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯ ಪ್ಯಾಟರ್ನ್ ಇದು ನಡೆಯಲ್ಲ. ಬಟ್ ಕೆಲವೊಂದು ಕ್ಷೇತ್ರಗಳಿವೆ ಅವು ಪಕ್ಕಾ ಬಿಜೆಪಿ ಪರಾನೇ ಇರ್ತವೆ ಅಂತ. ನಿನ್ನೆ ನಾವು ಮಹದೇವಪುರ ಮಾತಾಡ್ತಾ ಇದ್ವಿ. ಮಹದೇವಪುರ ಪಿ ಸಿ ಮೋಹನ್ ಸೋತೆ ಹೋಗ್ತಾರೆ ಅನ್ನೋ ಸಂದರ್ಭದಲ್ಲಿ ಮಹದೇವಪುರ ಮಷಿನ್ಗಳು ಯಾವಾಗ ಓಪನ್ ಆದ್ವೋ ಫುಲ್ ಉಲ್ಟಾ ಆಗೋಯ್ತು. ಅದೇ ತರ ಈ ಬೆಂಗಳೂರು ದಕ್ಷಿಣನೂ ಅಷ್ಟೇ. ಈ ಬಾರಿ ಡಿ ಕೆ ಸುರೇಶ್ ಅವರಿಗೆ ಅತಿ ಹೆಚ್ಚು ಹೊಡೆತ ಕೊಟ್ಟಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಹಾಗಾದ್ರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಹೇಗಿದೆ? ವಾಟ್ ಈಸ್ ದಿ ಮೂಡ್ ಆಫ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ? ಮೂಡ್ ಆಫ್ ಕರ್ನಾಟಕದಲ್ಲಿ ಬೆಂಗಳೂರು ದಕ್ಷಿಣದ ಜನ ಏನಂತಾರೆ ಬನ್ನಿ ನೋಡೋಣ. ಎಸ್, ಬಿಜೆಪಿಯಲ್ಲಿ ಎಷ್ಟೇ ಬಣ ಇದ್ರು ಎಂ ಕೃಷ್ಣಪ್ಪ ಮಾತ್ರ ಡೋಂಟ್ ಕೇರ್. ಅಲ್ಲೂ ಹೋಗಲ್ಲ, ಇಲ್ಲೂ ಹೋಗಲ್ಲ, ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ಇವರು ಆ ಬಣ ಈ ಬಣ ಅಂತ ಯಾವ ಬಣದ ಜೊತೆಗೂ ಗುರುತಿಸ್ಕೊಳ್ಳಲ್ಲ. ಹಾಗಾಗಿನೇ ಅವರು ಎಲ್ಲರ ಜೊತೆ ಚೆನ್ನಾಗಿ ಇದ್ದಾರೆ. ಅವರಂತರ ಫುಲ್ ದಕ್ಷಿಣದ ತುಂಬಾ ಕೆಳಗಡೆ ಫುಲ್ ಸೌತ್ ಎಂಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಬೆಂಗಳೂರಿನ ರಾಜಕಾರಣಿಗಳ ಜೊತೆಗೆ ಒಂದು ಸಂಪರ್ಕ ಅಷ್ಟಕ್ಕಷ್ಟೇ. ಅವ್ರದೇ ಒಂಥರ ರಾಜಕೀಯ ಮತ್ತು ಅವ್ರದೇ ಒಂಥರ ಅಲ್ಲಿ ಡಿಫ್ರೆಂಟ್ ಪಾಲಿಟಿಕ್ಸ್. ಕ್ಷೇತ್ರದಲ್ಲೂ ಇರ್ತಾರೆ, ಜನರ ಜೊತೆಯಲ್ಲೂ ಬೆರೀತಾರೆ. ಸೊ ಜನರ ಜೊತೆ ಇದು ಫಾರ್ಮುಲಾ ವೆರಿ ಸಿಂಪಲ್. ಯಾವುದೇ ಕ್ಷೇತ್ರ ಆಗಲಿ ಫಾರ್ಮುಲಾ ವೆರಿ ಸಿಂಪಲ್. ನೀವು ಜನರ ಜೊತೆಗೆ ಇರ್ಬೇಕಷ್ಟೇ, ಎಲ್ಲೂ ಸಿಗಾಕೊಳ್ಳೋದು ಇಲ್ಲ. ಎಸ್, ಒಕ್ಕಲಿಗರ ಪ್ರಾಬಲ್ಯವನ್ನ ತುಂಬಾ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಎಂ ಕೃಷ್ಣಪ್ಪನವರು. SC ST ಓಟ್ಸ್ ಕೂಡ ಈ ಕ್ಷೇತ್ರದಲ್ಲಿ ತುಂಬಾ ಜಾಸ್ತಿ ಇದೆ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ನಡುವೆ ಫೈಟ್ ಇರೋದ್ರಿಂದ ನಾವಾಗಲೇ ಮಾತಾಡಿದ ಹಾಗೆ ರಾಜಗೋಪಾಲ್ ರೆಡ್ಡಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಸಿಕ್ಕಲಿಲ್ಲ ಅಂತ JDSಗೆ ಬಂದು ಸುಮಾರು
6% ಓಟನ್ನು ತಗೊಂಡ್ರು. ಸೊ 6% ಓಟ್ ತಗೊಂಡಿದ್ದರಿಂದ ಆ ಒಂದು ಏನು ಬಣ ರಾಜಕೀಯ ಇತ್ತು ಕಾಂಗ್ರೆಸ್ ಪಾರ್ಟಿಯ ಒಳಗಡೆ, ಅದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ವಲ್ಪ ಹೊಡೆತ ಬಿತ್ತು. ಈಗಲೂ ಅದೇ ರೀತಿಯಾದಂಥ ವಾತಾವರಣ ಇದೆ ಅಂತ ಮತದಾರರು ಹೇಳ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ನಡುವಿನ ಫೈಟ್ ಕೇವಲ ವಿಧಾನಸಭಾ ಚುನಾವಣೆಗಷ್ಟೇ ಮೀಸಲಾಗದೆ ಈಗಲೂ ಕೂಡ ಮುಂದುವರಿತಾ ಇರೋದರಿಂದ ಸೋತರೂ ಹೆಚ್ಚು ಸಮಯವನ್ನ ರಮೇಶ್ ಅವರು ಕ್ಷೇತ್ರದಲ್ಲಿ ಕಳೀತಾ ಇಲ್ಲ. ಆದ್ದರಿಂದ ಸೋಲಲಿ ಗೆಲ್ಲಲಿ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಜನರ ಸಂಪರ್ಕ ಹೊಂದಿದ್ದರೆ ಜನರಲ್ಲಿ ಒಂದು ಅನುಕಂಪ ಉದ್ಭವ ಆಗುತ್ತೆ. ಆ ಅನುಕಂಪ ಮುಂದಿನ ಚುನಾವಣೆಗಳಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಹಳ ಜನ ಅಭ್ಯರ್ಥಿಗಳು ಸೋತ ಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಬಟ್ ನಾನು ರಮೇಶ್ ಅವ್ರ ವಿಚಾರದಲ್ಲಿ ಹಾಗೆ ಅಂತ ಹೇಳಲ್ಲ. ಅವರು ಏನಾದರೂ ಕ್ಷೇತ್ರದಲ್ಲಿ ಇನ್ನಷ್ಟು ಸಮಯವನ್ನು ಕಳೆದು ಕಾಂಗ್ರೆಸ್ನ ಗ್ಯಾರಂಟಿಗಳ ಒಂದು ಲಾಭವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವುದಾದರೆ, ಕಾಂಗ್ರೆಸ್ ಪಾರ್ಟಿ ಮುಂದಿನ ಅಭ್ಯರ್ಥಿ ರಮೇಶ್ ಅವರೇ ಅಂತ ಹೇಳೋದಾದರೆ ಅಲ್ಲಿ ಉತ್ತಮವಾದಂತಹ ಒಂದು ಹೋರಾಟವನ್ನ ನಾವು ನಿರೀಕ್ಷೆ ಮಾಡಬಹುದು. ರಾಜಗೋಪಾಲ್ ರೆಡ್ಡಿ ಮತ್ತೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ, ಅದೇ ಟಿಕೆಟ್ ಬೇಕು ಅಂತ. ಮಗಳು ದೀಪಿಕಾ ರೆಡ್ಡಿ ಕಾಂಗ್ರೆಸ್ನ ಯೂತ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಎಸ್, ಸೊ ಈ ತರದ ಒಳಜಗಳ ಒಂದ್ ಸ್ವಲ್ಪ ಏಟ್ ಕೊಡಬಹುದು. ಹಾಗಾದ್ರೆ ಏನು ಬೆಂಗಳೂರು ದಕ್ಷಿಣದ ಮೂಡ್, ಜನರ ಅಭಿಪ್ರಾಯ? ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಪರ ಒಲವು. ಎಸ್, ಎಂ ಕೃಷ್ಣಪ್ಪ ಅವರನ್ನ ಮತ್ತು ಅವರ ಒಂದು ಜನಪರವಾದಂತಹ ನಿಲುವೇನಿದೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನಲ್ಲಿ ಒಳಜಗಳ ಆಗ್ತಾ ಇದೆ. ಕೃಷ್ಣಪ್ಪನವರು ಅವ್ರು ಯಾರ ಸುದ್ದಿಗೂ ಹೋಗಲ್ಲ, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದನ್ನೇ ಮಾಡ್ತಾ ಇದ್ದಾರೆ, ಮುಂದೇನು ಮಾಡ್ತಾರೆ, ಜನ ಅದನ್ನ ಲೈಕ್ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿ ಪರ ಒಲವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ.